ಪ್ರೀತಿ ಗೀತಿ ಇತ್ಯಾದಿ ಮೊದಲ ನಿರ್ದೇಶನ ವೀರೇಂದ್ರ. ಪ್ರೀತಿ ಗೀತಿ ಇತ್ಯಾದಿ ಒಂದು 60% ಮುಗಿದಿದೆ. ಶುರು ಮಾಡಿದಾಗ ಭಯ ಇತ್ತು, ಈಗ ಭಯ ಇಲ್ಲ. ಶುರು ಮಾಡಿದಾಗ ಹೊಸ ಡೈರೆಕ್ಟ್ ಅನ್ನಿಸ್ತಾ ಇತ್ತು. ಈಗ ಒಂದು 4 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಅನ್ನೋ ಫೀಲ್ ಇದೆ. ನಾನು ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನನ್ನನ್ನು ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ಕೇಳಿದ್ದನ್ನು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸಗಳನ್ನ. ಒಬ್ಬ ಲೈಟ್ ಬಾಯಿಂದ ಹಿಡಿದು ಹೀರೋ ಪವನ್ವರೆಗೂ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ತುಂಬ ಸ್ಪೀಡಾಗಿದ್ದೀವಿ, ಚೆನ್ನಾಗಿ ಹೋಗ್ತಾ ಇದೆ. ಭಟ್ರ ಹುಡುಗ ಮೂಲತಃ ನಟ, ರಕ್ತದಲ್ಲಿ ನಟನೆ ಇತ್ತು. ನಾಟಕದ ಮಂಡಳಿ ಇತ್ತು ಅವ್ರದ್ದೊಂದು, ಅಲ್ಲಿಂದ ಬಂದವರು. ಸೊ ಹಂಗಾಗಿ ನಟನೆ ಬಗ್ಗೆ 2 ಮಾತಿಲ್ಲ. ಅಂದರೆ ತುಂಬ ಸಿನಿಮಿಯನು ಅಲ್ಲದೆ, ತುಂಬ ನಾಟಕೀಯವಾಗಿ ಅಲ್ಲದೆ, ಅದೊಂದು ನ್ಯಾಚುರಲ್ ಆಗಿ ನಾವು ನೀವು ನೋಡೋ ಹುಡುಗ ಹೇಗಿರ್ತಾನೆ ಹಾಗಿದ್ದಾನೆ. ಸಂಗೀತ ಭಟ್ ಸಿಂಪ್ಲಿ ಸೂಪರ್, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮುಂದಿನ ಚೆನ್ನಾಗಿ ಮಾಡ್ತಾರೆ. ನಮಗನಿಸ್ತಾ ಇರೋದು ತುಂಬ ಮುಂದೆ ದೊಡ್ಡ ಸ್ಟಾರ್ ಹೀರೋಯಿನಲ್ಲಿ ತುಂಬ ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಒಂದು ಫೀಲ್ ಇದೆ. ಅಷ್ಟು ಒಳ್ಳೆ ಪರ್ಫಾರ್ಮರ್. ಇವನ್ ವಿನಯ್ ಪ್ರಸಾದ್ ಕೂಡ ಆ್ಯಕ್ಟ್ ಮಾಡಿದರು ಅವ್ರ ಜೊತೆ. ವಿನಯ್ ಪ್ರಸಾದ್ ಅವ್ರ ತಾಯಿ ಪಾತ್ರ ಮಾಡಿದರು. ಅವರು ಕೂಡ ಹೇಳಿದ್ರು ಹುಡುಗಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ, ತುಂಬ ಚೆನ್ನಾಗಿ ಮಾಡ್ತಾಳೆ, ಆ್ಯಕ್ಟಿಂಗು ಚೆನ್ನಾಗಿ ಮಾಡಿಸಿ ಅಂತ ಹೇಳ್ಬಿಟ್ಟು ಹೋದರು. ಅವರು ತುಂಬ ಒಳ್ಳೆ ಮಾತಾಡಿದ್ರು ಆಕೆ ಬಗ್ಗೆ. ನೆಕ್ಸ್ಟ್ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇವತ್ತಿಗೆ ಮುಗಿಯುತ್ತೆ. ಇಲ್ಲಿಂದ ಹೊರಟ್ರೆ ಬೆಳಗಾಮಲ್ಲಿ ಒಂದು 20 ದಿನ ಶೂಟಿಂಗ್ ಇದೆ. ಆ 20 ದಿನ ಶೂಟಿಂಗ್ ಮುಗಿಸಿ ಒಂದು ಸಾಂಗ್ ಮತ್ತು ಬೆಂಗಳೂರಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಡಿಸೆಂಬರ್ ಫಸ್ಟ್ ವೀಕಿಗೆಲ್ಲ ಸಿನಿಮಾ ಶೂಟಿಂಗ್ ಮುಗಿದಿರುತ್ತೆ. ರಿಲೀಸ್ ನನ್ನ ಪ್ಲಾನ್ ಇರೋದು ಸದ್ಯಕ್ಕೆ ಪ್ರೇಮಿಗಳ ದಿನಾಚರಣೆ, ಪ್ರೀತಿ ಗೀತಿ ಇತ್ಯಾದಿ ಪ್ರೇಮಿಗಳ ದಿನಾಚರಣೆ ದಿನ ರಿಲೀಸ್ ಆಗಬೇಕು ಅಂತ. ಎಲ್ಲ ಅಂದ್ಕೊಂಡಂಗೆ ಆದರೆ ಅವತ್ತಾಗತ್ತೆ, ಇಲ್ಲಾಂದರೆ 1 ವಾರ 2 ವಾರ ಮುಂದೆ ಹೋಗ್ಬೋದು. ನಾವು ಟಾರ್ಗೆಟ್ ಹಾಕ್ಕೊಂಡಿರೋದು ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು.